ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಅದಾನಿ ಅಂಬಾನಿ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು, ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. ಹಣವಂತರು ಕೈ ಸನ್ನೆ ಮಾಡಿದರೆ, ಅಧಿಕಾರಿಗಳು ಸನ್ನೆ ಮಾಡಿದರೆ, ಕತ್ತಲೆಯಲ್ಲೇ ಬೆತ್ತಲೆಯಾಯಿತು 47ರ ಸ್ವಾತಂತ್ರ್ಯ. ಈ ಹಾಡು ಬಹುಶಃ ಬರೆದು ಸುಮಾರು 60 ವರ್ಷಗಳ ಮೇಲೆಯೇ ಆಗಿದೆ. ಆದರೆ ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಸಂವಿಧಾನಕ್ಕೆ ವಕ್ರಿಸ್ಕೊಂಡಿರುವ ಶನಿ ಇನ್ನೂ ಬಿಟ್ಟು ಹೋಗಲಿಲ್ಲ. ತುಳಿತಕ್ಕೊಳಪಟ್ಟಂಥ ಜನ ಮತ್ತಷ್ಟು ತುಳಿತಕ್ಕೊಳಪಡ್ತಾ ಇದ್ದಾರೆ. ಆಕ್ರೋಶ ಅನ್ನುವಂಥದ್ದು ಬತ್ತಿ ಹೋಗ್ತಾ ಇದೆ. ಜನಗಳಲ್ಲಿ ಒಂದು ಧಿಕ್ಕಾರದ, ಒಂದು ಪ್ರತಿಭಟನೆಯ ಅಂಶವೂ ಇಲ್ಲದೆ ಎಲ್ಲ ಕಡೆ ಸಲೀಸಾಗಿ ತೇಲ್ಕೊಂಡು ಹೋಗುವಂಥ ಗುಣವನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ತುಂಬ ಯೋಚನೆ ಮಾಡಬೇಕಾದಂಥದ್ದು. ಸುತ್ತಮುತ್ತ ನಡೆಯುತ್ತಿರುವಂತಹ ಅಸಮಾಧಾನಕರವಾದಂತಹ, ಅಸಹ್ಯಕರವಾದಂತಹ ವಿಚಾರಗಳಿದ್ದಾವಲ್ಲ, ಇವೆಲ್ಲವೂ ನಮ್ಮ ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂವಿಧಾನದ ಮೇಲೆ ಎಸೆಯುತ್ತಿರುವ ಕಸ, ತಿಪ್ಪೆ. ಇದನ್ನು ನೋಡಿಕೊಂಡು ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಇದು ಯಾರೋ ಒಬ್ಬ ವ್ಯಕ್ತಿಯ ವಿರುದ್ಧ ಇರುವಂಥ ಆಕ್ರೋಶ ಅಲ್ಲ. ನನ್ನ ದೇಶ, ನನ್ನ ಪ್ರಜಾಪ್ರಭುತ್ವ, ನನ್ನ ಸಂವಿಧಾನಕ್ಕೆ ಧಕ್ಕೆ ಬರುವಂಥದ್ದಾದಾಗ ಯಾವನೇ ಒಬ್ಬ ಪ್ರಜೆ, ಇಲ್ಲಿಯ ಮಣ್ಣಲ್ಲಿ ಹುಟ್ಟಿದಂಥ ಪ್ರಜೆ, ಇಲ್ಲಿಯ ಗಾಳಿಯನ್ನು ಉಸಿರಾಡ್ತಿರುವಂಥ ಪ್ರಜೆ, ಇಲ್ಲಿಯ ಎಲ್ಲವನ್ನೂ ಅನುಭವಿಸ್ತಿರುವಂತಹ ನಾಗರಿಕ ಸಿಡಿದೇಳಬೇಕು. ಯಾರೂ ಕೂಡ ಸಂವಿಧಾನದ ಮೇಲೆ ಇಲ್ಲ. ಇವತ್ತು ಸಂವಿಧಾನವನ್ನು ಧಿಕ್ಕರಿಸಿ ನಡೆಯುತ್ತಿರುವಂತಹ ಅಂಶ ಅಧಿಕಾರಿಗಳಲ್ಲಿ ಕಾಣ್ತಾ ಇದೆ, ಹಣವುಳ್ಳವರಲ್ಲಿ ಕಾಣ್ತಾ ಇದೆ. ಇದನ್ನು ಎಷ್ಟು ಸಲ ನಾವು ಬಾಯಿ ಬಡ್ಕೊಂಡು ಹೇಳಿದ್ರೂ ಕೂಡ ಅದನ್ನು ಕಾಯಲಿಕ್ಕೆ ಮತ್ತೊಂದು ವರ್ಗ ನಿಂತ್ಕೊಳ್ಳುತ್ತಲ್ಲ. ಅದು ಜಾತಿ ಕಾರಣಕ್ಕೋಸ್ಕರ, ಧರ್ಮ ಕಾರಣಕ್ಕೋಸ್ಕರ, ರಾಜಕಾರಣದ ಕಾರಣಕ್ಕೋಸ್ಕರ. ನಾಚಿಕೆ ಆಗಲ್ಲ ನಿಮಗೆಲ್ಲರಿಗೂ ಕೂಡ? ಇವತ್ತು ಯಾವ ಸಿಚುವೇಷನಲ್ಲಿದೆ ನಮ್ಮ ಭಾರತದ ಒಂದು ಸಂವಿಧಾನದ ಬಗ್ಗೆ ಪುಂಖಾನುಪುಂಖವಾಗಿ ನಾವು ಮಾತಾಡ್ತಾ ಇದ್ದೇವೆ. ಆದರೆ ಸಂವಿಧಾನಕ್ಕೆ ವಿರುದ್ಧವಾದಂತಹ ನಡೆಗಳನ್ನು ನಮ್ಮಲ್ಲಿ ಪ್ರಿವಿಲೇಜ್ಡ್ ಅಂತ ಅಂದ್ಕೊಂಡಂತಹ ಕ್ಲಾಸಸ್, ಅಧಿಕಾರಿಗಳು, ರಾಜಕಾರಣಿಗಳು, ಉದ್ದಿಮೆದಾರರು, ಹಣವುಳ್ಳವರು ಮಾಡ್ತಾ ಬರ್ತಾ ಇದ್ದಾರೆ. ಅದನ್ನು ಕೇಳಲಿಕ್ಕೆ ಸರ್ಕಾರದಲ್ಲಿ ಯಾರಿಗೂ ತಾಕತ್ತಿಲ್ವಾ? ಎಷ್ಟು ಬಾರಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಯಾರನ್ನ ಕೇಳಬೇಕು ನಾವು ಹೇಳಿ? ಹಾಗಾದರೆ ತುಮಕೂರಿನ ದಲಿತ ಹೆಣ್ಣು ಮಕ್ಕಳ ವಸತಿ ನಿಲಯದಲ್ಲಿ ಅಧಿಕಾರಿಗಳು ತಿಂದು ಕುಡಿದು ಕೂಪ್ಪಳಿಸಿದ್ರು ಕೆಟ್ಟ ಕೆಟ್ಟ ಸಾಹಿತ್ಯದ ಹಾಡುಗಳಿಗೆ. ರಾತ್ರಿಯೆಲ್ಲ ಕುಣಿದ್ರು. ಯಾವ ಒಬ್ಬ ನಾಗಭೂಷಣ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಅದರ ವಿರುದ್ಧ ನಿಂತ್ಕೊಳ್ತಾರೆ. ಯಾವುದೇ ರೀತಿಯಾದಂಥ ನೆಲೆ ಇಲ್ದಿರೋಂಥ ವ್ಯಕ್ತಿಗಳು ಇವರೆಲ್ಲ. ಸಾಮಾಜಿಕವಾಗಿ ನೆಲೆ ಇಲ್ಲ, ಆರ್ಥಿಕವಾಗಿ ನೆಲೆ ಇಲ್ಲ, ನಿಂತ್ಕೊಂಡ್ರೆ ಅವನ ವಿರುದ್ಧ ಕೇಸ್ ಹಾಕ್ತೀರ. ಏನಾಗಿತ್ತು ಅಲ್ಲಿಯ SP ಅವರಿಗೆ? ಅದನ್ನು ತಪಾಸಣೆ ಮಾಡಿ ಸಂಬಂಧಪಟ್ಟಂಥವ್ರ ಮೇಲೆ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ಸನ್ನು ತಗೊಂಡ್ರೇನ್ರಿ? ಅದೇ ಜಿಲ್ಲೆಯಲ್ಲಿ ಇವತ್ತು ಮತ್ತೊಬ್ಬ DYSP ಏನು ಮಾಡಬಾರ್ದು, ಯಾವ ಸ್ಥಳದಲ್ಲಿ ಒಂದು ಕಾಕಿ ಜನರನ್ನು ಕಾಯಬೇಕಾದ ಕಾಕಿ ತೊಟ್ಟ ಪಡೆ ಇರುವಂತಹ ಸ್ಥಳದಲ್ಲಿ, ದೇವಸ್ಥಾನಕ್ಕಿಂತಲೂ ಅಮೂಲ್ಯವಾದಂತಹ ಮಹತ್ವ ಇರುವಂತಹ ಪವಿತ್ರವಾದ ಜಾಗ ಅಂತ ಎಲ್ಲರೂ ಅಂದ್ಕೋಬೇಕಾಗಿತ್ತು. ಇವತ್ತು ಆ ಹೆಣ್ಣು ಮಗಳಿಗೆ ಆ ರೀತಿ ಮಾಡಿ ಕಳಿಸಿದ್ರಲ್ಲ, ಯಾವ ಹೆಣ್ಣುಮಕ್ಕಳು ಬರ್ತಾರೆ ಕಂಪ್ಲೇಂಟ್ ಕೊಡಲಿಕ್ಕೆ? ಅವ್ರ ಬಗ್ಗೆ ಜನ ಏನು ಅಂದ್ಕೊಳ್ತಾರೆ? ಇಂಥದ್ದು ನಡಿಬೇಕಾ? ಎಷ್ಟು ಸಲ ನಡಿಬೇಕು? ಪಾಂಡವಪುರದಲ್ಲಾಗಲಿ, ತುಮಕೂರಿನಲ್ಲಾಗಲಿ, ಮತ್ತೊಂದು ಕಡೆ ಆಗಲಿ, ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರಾ? ಯಾರೂ ಕೇಳೋರು ಇರೋದಿಲ್ವಾ? ಯಾರು ಕೇಳಬಾರ್ದ ಹೇಳಿ? ಅದನ್ನು ವಿಡಿಯೋ ಮಾಡಲಿಕ್ಕೆ ಮತ್ತೊಬ್ಬ ಪೇದೆ, ಇವೆಲ್ಲ ಏನು ತೋರಿಸುತ್ತೆ? ಏನು ತೋರಿಸುತ್ತೆ ಹೇಳಿ? ನಾವು ಸಂವಿಧಾನವನ್ನು ಕಾಯ್ದುಬಿಟ್ಟಿದ್ದೀವಿ ಅಂತ ಪೇದೆನೂ ಹೇಳಲಿಕ್ಕೆ ಬರೋದಿಲ್ಲ. ಆ ಹೆಣ್ಮಕ್ಳು ಏನು ಮಾಡಿದ್ರು ಹೇಳಿ? ಆಕೆ ಮುಖವನ್ನು ನೀವು ಇಡೀ ಜಗತ್ತಿಗೆ ತೋರಿಸಿದ್ರಿ. ಆಕೆ ಸಂಸಾರ ಏನಾಗಬೇಕು?
ಯಾವನು ತಲೆ ಮಾಸಿದಂತಹ ಒಬ್ಬ ಅಧಿಕಾರಿ ಒಂದು ಕಂಪ್ಲೇಂಟನ್ನು ತಗೊಳ್ಳಿಕ್ಕೋ ಮತ್ತೊಂದಕ್ಕೋ ಆಕೆ ಬಂದಿರ್ತಾಳೆ, ಅದಕ್ಕೆ ರಿಟರ್ನ್ಸಲ್ಲಿ ಇವರು ಈ ರೀತಿ ಕೇಳ್ತಾ ಬಂದರೆ ಇವರೆಲ್ಲ ಪೊಲೀಸರಾಗಿದ್ದಾರಾ, ಇಲ್ಲ ವಿಟಪುರುಷರಾಗಿದ್ದಾರಾ, ಪಿಂಪ್ಗಳಾಗಿದ್ದಾರಾ? ಪಿಂಪ್ಗಳು ಗಿಫ್ಟ್ ಕೊಟ್ಟು ಕಳಿಸ್ತಾರೆ, ರೈಡ್ ಮಾಡಲಿಕ್ಕೆ ಬರುವಂತಹ ಅಧಿಕಾರಿಗಳಿಗೆ ಗಿಫ್ಟ್ ಕೊಟ್ಟು ಕಳಿಸ್ತಾರೆ. ಹಿರಿಯ ಅಧಿಕಾರಿಗಳ ಗಮನಕ್ಕಿರಲಿ, ಇದು ನಿಮಗೇನಾದರೂ ಗಿಫ್ಟ್ಗಳು ತಲುಪ್ತಾ ಇದ್ದರೆ ಅದು ಪಿಂಪ್ಗಳೇ ಕೊಟ್ಟು ಕಳಿಸ್ತಾ ಇರುವಂಥದ್ದು. ಯಾರೋ ರಿಯಲ್ ಎಸ್ಟೇಟ್ ಅವನು ಇನ್ಯಾರೋ ದೊಡ್ಡ ದೊಡ್ಡ ಅಧಿಕಾರಿಗಳು ಕೊಡ್ತಾ ಇಲ್ಲ, ಇವರು ಕಲೆಕ್ಟ್ ಮಾಡ್ತಾ ಇರೋದು ಇಂಥ ಪಿಂಪ್ಗಳ ಕಡೆಯಿಂದಾಗಿರುತ್ತೆ. ಇದಕ್ಕೆ ದೊಡ್ಡ ಉದಾಹರಣೆ ಹೋದ ವರ್ಷ ನಮ್ಮ ಕರ್ನಾಟಕದಲ್ಲಿ ಕಂಡಿದ್ದೀವಿ ನಾವು. ನೀವೇ ಹೋಗಿ ಗುಜರಾತ್ನಲ್ಲೋ ರಾಜಸ್ಥಾನದಲ್ಲೋ ಅಡ್ಕೊಂಡಿದ್ದಂಥವನ್ನ ಟೋಪನ್ ಕಳಿಸಿ ಕರ್ಕೊಂಬಂದ್ರಿ. ಕುಮಾರ್ ಕೃಪದಲ್ಲಿ ಈ ಇಲಿ ಸೇರ್ಕೊಂಡಿತ್ತು. ನಾವು ಎಷ್ಟು ಬಗೆಯಾಗಿ ಬಾಯಿ ಬಡ್ಕೊಂಡಿದ್ದೀವಿ. ಒಂದು 2 ದಶಕಗಳಿಂದ ಬಾಯಿ ಬಡ್ಕೊಂಡ್ವಿ ಇವನ ವಿರುದ್ಧ. ಇವನು ಇಡೀ ದೇಶವನ್ನು ಅಡ ಇಡ್ತಾನೆ, ಇವನು ಪಿಂಪ್ ಇವನು ಅಂತ. ಇವನನ್ನು ನೀವು ಗದ್ದಿಗೆ ತನಕ ಬಿಟ್ಕೊಂಡ್ರಿ, ರಾಜ್ಯದ ಗದ್ದುಗೆ ತನಕ ಬಿಟ್ಕೊಂಡ್ರಿ. ಇದು ಆಗ್ತಾ ಇರುವಂಥದ್ದು. ಇದರ ವಿರುದ್ಧ ನಮ್ಮ ಒಂದು ಪ್ರತಿಭಟನೆ, ನಮ್ಮ ಧ್ವನಿ ಇದ್ದೇ ಇರುತ್ತೆ. ಇದನ್ನು ನೀವು ಯಾವತ್ತೂ ಕೂಡ ಕುಗ್ಗಿಸ್ಲಿಕ್ಕೆ ಬರೋದಿಲ್ಲ. ನಿಜವಾದ ನಾಗರಿಕ ಪ್ರಜ್ಞೆ ಇರುವ ಪ್ರತಿಯೊಬ್ಬರು ನನ್ನಂಥವರು ಮಾತಾಡಲೇಬೇಕು. ಇವತ್ತು ಈ ಹಾಡಿಗೆ ಏನಾದ್ರೂ ಮಹತ್ವ ಬರಬೇಕಾದ್ರೆ ಯಾವುದು, ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಅದಾನಿ ಅಂಬಾನಿ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು, ಕೋಟ್ಯಾಧೀಶರ ಕೋಣಿಗೆ ಬಂತು 47ರ ಸ್ವಾತಂತ್ರ್ಯ. ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು, ಬಂದೂಕದ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. ಸಾವಿರಾರು ಜನ ಗೋರಿಯಾದರು, ಲಕ್ಷ ಜನ ಗಲ್ಲಿಗೇರಿದರು, ರೈತ ಕಾರ್ಮಿಕರು ರಕ್ತವ ಕೊಟ್ಟರು, ಹೇಳಲೇ ಇಲ್ಲ ಸ್ವಾತಂತ್ರ್ಯ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಯುವಕರಿಗೇನಾಗಿದೆ? ಇದನ್ನು ಕೇಳಬೇಕಲ್ವ? ತುಮಕೂರಿನಲ್ಲಿ ಇಂತಹ ಮಕ್ಕಳ ಮೇಲೆ ನಡೀತಿರುವಂತಹ ಹಲ್ಲೆಗಳು, ಲೈಂಗಿಕ ಹಲ್ಲೆಗಳು ಎಷ್ಟಿದ್ದಾವೆ? ನಾನು ಇದನ್ನು ಪ್ರಶ್ನೆ ಮಾಡ್ತಾ ಇರೋದು ನೇರವಾಗಿ ಗೃಹ ಸಚಿವರನ್ನು ಕೇಳ್ತಾ ಇದ್ದೀನಿ. ನಿಮ್ಮ ಊರಿಗೆ ಬಂದು ನಿಮಗೆ ನಾವು ಬೇಡಿಕೆಯನ್ನಿಟ್ಟಿದ್ವಿ, ದಯಮಾಡಿ ಮರ್ಯಾದೆ ಉಳಿಸ್ಕೊಳ್ಳೋಣ, ಮರ್ಯಾದೆ ಉಳಿಸಿ ಸಂವಿಧಾನವನ್ನು ರಕ್ಷಣೆ ಮಾಡಿ, ಯಾರು ಭಕ್ಷಕರಿದ್ದಾರೆ ಅವರ ವಿರುದ್ಧ ಒಂದು ಸಣ್ಣ ಆ್ಯಕ್ಷನ್ ಆದರೂ ತಗೋಬೇಕಾಗಿತ್ತಲ್ವ? ಬಡ್ತಿ ಕೊಟ್ಟು ಅವ್ರನ್ನ ವಾಪಸ್ ಕಳಿಸ್ತೀರ. ಯಾವ ಕಾರಣಕ್ಕೋಸ್ಕರ? ನಾವೆಲ್ಲರೂ ಕೂಡ ಒಂದು ಜಾತ್ಯತೀತ ಧರ್ಮಾತೀತವಾದಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ವಾಸ ಮಾಡ್ತಾ ನಮಗಂಟ್ಕೊಂಡಿರುವ ಎಲ್ಲ ತನಗಳನ್ನು ಕಳಿಸ್ಬಿಟ್ಟು ನಾವು ಕೆಲಸ ಮಾಡ್ತಾ ಹೋದರೆ ನೀವುಗಳು ಮಾಡ್ತಿರೋದೇನು? ಜಾತಿ ರಾಜಕಾರಣ, ಧರ್ಮ ರಾಜಕಾರಣ, ಹಣದ ಮೇಲೆ ನಿಮ್ಮ ಆಡಳಿತ. ನಾಚಿಕೆ ಆಗಬೇಕು. ಜನರು ರೊಚ್ಚಿಗೆಳ್ಳಲೇಬೇಕಾದಂತಹ ಕಾಲ ಇದು ಸಾತ್ವಿಕವಾದಂತಹ ರೊಚ್ಚಾಗಬೇಕು. ಬೇರೆ ಯಾವುದೇ ಥರದ ಹಿತಾಸಕ್ತಿಗಳು ಇರಕೂಡ್ದಿಲ್ಲ. ಪ್ರತಿಯೊಬ್ಬರು ಘನತೆಯಿಂದ ತಲೆ ಎತ್ತಿ ಓಡಾಡಲಿಕ್ಕೆ ಅವಕಾಶವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ, ಅದನ್ನು ಉಳಿಸ್ಕೊಳ್ಬೇಕು. ಪ್ರತಿಯೊಬ್ಬರ ಒಂದು ರಕ್ಷಣೆಗೋಸ್ಕರ ಪೊಲೀಸ್ ಇಲಾಖೆ ಇದೆ, ಅಲ್ಲಿ ತಲೆ ಎತ್ತಿ ಹೋಗುವಂಥದ್ದಾಗಬೇಕು. ಅವ್ರ ಕೈಲಿ ಕಪಾಳ ಕೊಡಿಸ್ಕೊಳ್ಳೋಕ್ಕೆ, ಬಯಸ್ಕೊಳ್ಳೋಕ್ಕಲ್ಲ. ದಕ್ಷ, ಪ್ರಾಮಾಣಿಕ, ನಿಷ್ಠೆ ಉಳ್ಳಂತಹ ಅಧಿಕಾರಿಗಳು ಇರೋದರಿಂದ ಇವತ್ತು ಇಲಾಖೆಗೆ ಒಂದಿಷ್ಟು ಮಾನ ಮರ್ಯಾದೆ ಉಳ್ಕೊಂಡಿದೆ. ಅವರನ್ನು ಕೂಡ ನಾವು ಗೌರವಿಸ್ತೀವಿ, ತಲೆ ಬಾಗ್ತೀವಿ. ಕಾನೂನನ್ನು ಈ 3 ನಕ್ಷತ್ರಗಳಲ್ಲೋ ಸಿಂಹದಲ್ಲೂ ಇಟ್ಕೊಂಡು ಸಲ್ಯೂಟ್ ಹೊಡ್ಕೊಂಡು ಹೋಗುವಂಥ ಅಧಿಕಾರಿಗಳಿದ್ದಾರೆ. ಅವ್ರು ನೋಡಿದಾಗ ನಾವು ಸಲ್ಯೂಟ್ ಹೊಡಿತೇವೆ, ನಿಮಗಲ್ಲ. ನೀವು ಮಾರ್ಕೊಂಡಂಥವ್ರು ಹಣಕ್ಕೋಸ್ಕರ. ನಿಮ್ಮ ವಿರುದ್ಧ ಒಂದು ಧ್ವನಿ ಖಂಡಿತವಾಗಲೂ ಪ್ರತಿನಿತ್ಯ ಇರುತ್ತೆ. ನೀವು ಬದಲಾವಣೆ ಆಗುವಂತಹ ಕಾಲ ಇದು. ಬದಲಾವಣೆ ಆದರೆ ನಿಮಗೆ ಒಳ್ಳೆಯದು. ನಮಸ್ಕಾರ.